ಮಲೆನಾಡಿನ ಒಂದು ಕಿರುಹಳ್ಳಿ, ಮಳೆಯ ಹಿಮ್ಮೆಲೆಯಲ್ಲಿ. ಅವನು ಅನುಜ್, ಮಳೆಯಷ್ಟು ಶಾಂತ, ಮೃದುವಾದ ಮಾತುಗಳು, ಚಿತ್ರ ಕಲಾವಿದ. ಅವಳು ಮಯೂರಿ, ಹಳ್ಳಿಯ ಹುಡುಗಿ, ಶಿಕ್ಷಕಿ. ಧೈರ್ಯವಂತಿಕೆ ಮತ್ತು ಮಮತೆಯ ಮಿಶ್ರಣ. ಅವರು ಮೊದಲ ಬಾರಿಗೆ ಭೇಟಿಯಾಗಿದ್ದು ಗ್ರಾಮೋತ್ಸವದ ಚಿತ್ರಕಲಾ ಸ್ಪರ್ಧೆಯಲ್ಲಿ. ಅನುಜ್ ಬರೆದ ಚಿತ್ರವನ್ನು ನೋಡಿ ಮಯೂರಿಗೆ ಮನಸ್ಸು ಹಾರಿತು. ಆದರೆ ಅವಳು ಯಾರಿಗೂ ತೋರಿಸದ ಒಂದು ಭಯವನ್ನು ಹೊತ್ತುಕೊಂಡಿದ್ದಳು. ತನ್ನ ಹೃದಯದ ಬಡಿತವನ್ನು ಕೇಳಿಸಿಕೊಂಡರೆ ಯಾರೂ ಬಿಟ್ಟು ಹೋಗಬಾರದು ಎನ್ನುವ ಆತಂಕ ಹೊಂದಿದ್ದಳು. ಅನೇಕ ದಿನಗಳು ಕಳೆದವು. ಶಾಲೆಯ ಹಳೆಯ ಗೋಡೆಯನ್ನು ಚಿತ್ರಿಸಿ ಕೊಡುವಂತೆ ಮಯೂರಿ ಅನುಜ್ನಿಂದ ಸಹಾಯ ಕೇಳಿದಳು. ಅವರು ದಿನೇ ದಿನೇ ಹೆಚ್ಚು ಮಾತನಾಡುತ್ತಾ, ನಗುತ್ತಾ, ಒಂದೆರಡು ಮಳೆಬಿಲ್ಲುಗಳು ನೋಡಿ ಅವರ ನೋಟಗಳಲ್ಲಿ ಪ್ರೀತಿ ಹೊಳೆಯುತ್ತಿತ್ತು. ಒಂದು ದಿನ ಮಯೂರಿ ಹೇಳಿದರು, ನೀನು ನನ್ನ ಬದುಕಿಗೆ ಬಣ್ಣ ತುಂಬಿದ್ದೀಯಾ? ಆದರೆ ನನಗೆ ಒಂದು ಸತ್ಯ ಹೇಳಬೇಕಿದೆ. ಅನುಜ್ ಕೇಳಿದ, ಏನು ಮಯೂರಿ? ನಾನು ಹೇಳಲು ಸಿದ್ಧನಿದ್ದೇನೆ. ಅವಳು ತಲೆ ತಗ್ಗಿಸಿ ಹೇಳಿದಳು, ನನ್ನ ಹೃದಯದ ಜೊತೆಗೆ ಶಸ್ತ್ರಚಿಕಿತ್ಸೆಯ ಕಥೆಯಿದೆ. ನಾನು ಯಾವಾಗ ಬೇಕಾದರೂ ಸಾಯಬಹುದು ಅನ್ನೋ ಭಯ ನನ್ನೊಳಗೆ ಇದೆ. ಆ ಭಯದಿಂದಲೇ ಯಾರನ್ನೂ ಹತ್ತಿರ ಮಾಡಿಲ್ಲ. ಅನುಜ್ ಮೌನವಾಗಿ ಅವಳ ಕೈ ಹಿಡಿದ. ಮಳೆಗಾಲದ ತಂಪು ಗಾಳಿಯಲ್ಲಿ ಅವನು ತನ್ನ ವಿಚಾರವನ್ನು ಹಂಚಿದ. ಮಯೂರಿ, ಪ್ರೀತಿ ಎಂದರೆ ಬಾಳನ್ನು ಇಬ್ಬರು ಸೇರಿ ಹಂಚಿಕೊಳ್ಳುವುದು. ಜೀವನವೇ ಕೇವಲ ದಿನಗಳ ಸಂಖ್ಯೆಯಲ್ಲ, ಮಹೋನ್ನತ ಕ್ಷಣಗಳ ಗುಚ್ಛ. ನಿನ್ನೊಂದಿಗೆ ಇರುವ ಪ್ರತಿಕ್ಷಣವೇ ನನ್ನ ಬದುಕು. ಮಯೂರಿ ಕಣ್ಣೀರು ಹಾಕಿದಳು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಸಮಾಧಾನದ ಕಣ್ಣೀರು. ಹಳೆಯ ಶಾಲಾ ಗೋಡೆಯ ಮೇಲೆ ಇಬ್ಬರೂ ಬರೆದ ಚಿತ್ರ, ಒಂದು ಹೃದಯ ಮತ್ತು ಮಳೆಯ ಛಾಯೆ. ಹಿನ್ನೆಲೆಯಲ್ಲಿ ಮಳೆ ಸುರಿಯುತ್ತಿದೆ. ಅವರು ಇಬ್ಬರೂ ಮರದ ಕೆಳಗೆ ಕುಳಿತು ಶಾಂತವಾಗಿ ಕಾಫಿ ಕುಡಿಯುತ್ತಿದ್ದಾರೆ. ಅನುಜ್, ಮನುಷ್ಯನ ಹೃದಯವು ಒಂದೇ ಪೇಂಟಿಂಗ್ ಕ್ಯಾನ್ವಾಸ್. ಪ್ರೀತಿಯ ಬಣ್ಣದಲ್ಲಿ ಒಂದು ಮಳೆಯ ಚಿತ್ರ ಬಿಡಿಸಿ. ನಾವು ಬರೆದ ಕಥೆ ಯಾವತ್ತೂ ಒತ್ತಡದಿಂದ ಮುಗಿಯದು. ಪ್ರತಿ ಮಳೆಯಲ್ಲೂ ನಾವು ಮತ್ತೆ ಭೇಟಿಯಾಗ್ತೀವಿ.